ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಅದೇ ಮಾಮೂಲಿ ಒಂದು ಯಾವಾಗ ಬಿಡ್ತಾರೆ, ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅಪ್ರೂವಲ್ ಯಾವಾಗ ಬಿಡ್ತಾರೆ, ಇದ್ರ ಬಗ್ಗೆ ಸಾಕಷ್ಟು ಜನ ಒಂದು ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಬಟ್ ಆದರೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅರ್ಥ ಆಯ್ತಾ? ಇದು ಗೌರ್ಮೆಂಟಿಂದ ನೋಟಿಸ್ ಏನು ಬಂದಿದೆ, ಅರ್ಥ ಆಯ್ತಾ? ಕೆಲವೊಂದು ವೆಬ್ಸೈಟ್ ಪೋರ್ಟಲ್ಗಳಲ್ಲಿ, ಇನ್ನು ಕೆಲವೊಂದು ಯೂಟ್ಯೂಬ್ಗಳಲ್ಲಿ ನಾನು ನೋಡಿರುವಂಥ ಒಂದು ಮಾಹಿತಿನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಇನ್ನೂ ಯಾವುದೋ ಥರದ ರೇಷನ್ ಕಾರ್ಡ್ದು ಒಂದು ಅಪ್ಡೇಟಿಂಗ್ ಆಗಿರುವಂಥ ಒಂದು ನ್ಯೂಸು ಯಾವುದೂ ಬಂದಿಲ್ಲ. ಬಟ್ ಆದರೆ ಈ ತಿಂಗಳು ಬಿಡಬಹುದು ಅನ್ನುವಂಥ ಒಂದು ಮಾಹಿತಿ ಇದೆ. ಯಾವ ಡೇಟ್ನಲ್ಲಿ ಬಿಡ್ತಾರೆ, ಯಾವ ಟೈಮ್ನಲ್ಲಿ ಬಿಡಬಹುದು, ಅದೇ ರೀತಿ ಮೈನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಅದೇ ರೀತಿ ತಿದ್ದುಪಡಿ ಮತ್ತು ಅಪ್ರೂವಲ್ ಯಾವಾಗ ಬಿಡ್ತಾರೆ, ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಅಪ್ರೂವಲ್ ಆಗಿರ್ಬೋದು, ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಸಹ ಸಿಕ್ಕಾಪಟ್ಟೆ ಜನಕ್ಕೆ ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ, ಅರ್ಥ ಆಯ್ತಾ? ಇಂಥವರೆಲ್ಲ ಏನು ಮಾಡಬೇಕು, ಯಾವ ಟೈಮ್ನಲ್ಲಿ ರೇಷನ್ ಕಾರ್ಡ್ ಬಿಡ್ತಾರೆ, ಯಾವ ಡೇಟ್ನಲ್ಲಿ ರೇಷನ್ ಕಾರ್ಡ್ ಬಿಡ್ತಾರೆ, ಅದೇ ರೀತಿ ಅಪ್ರೂವಲ್ ಯಾವಾಗ ಬಿಡ್ತಾರೆ ಅಂತ ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಪ್ರಶ್ನೆಯಾಗಿ ಉಳಿದಿರ್ತದೆ, ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ಇಂತಹ ಒಂದು ಟೈಮ್ನಲ್ಲೇ ಅಪ್ರೂವಲ್ ಆಗುತ್ತೆ, ಇಂತಹ ಒಂದು ಡೇಟ್ನಲ್ಲೇ ಅಪ್ರೂವಲ್ ಆಗುತ್ತೆ, ಯಾರಿಗೂ ಸಹ ಗೊತ್ತಿರೋದಿಲ್ಲ. ರೇಷನ್ ಕಾರ್ಡ್ ಬಿಡೋದು ಅಷ್ಟೇ, ಅರ್ಥ ಆಯ್ತಾ? ಒಂದು ಊಹೆ ಮೇಲೆ ಒಂದು ವಿಡಿಯೋ ಮಾಡ್ಬೋದೇ ಹೊರತು ಕನ್ಫರ್ಮ್ ಆಗಿ ಇದೇ ಡೇಟಲ್ಲಿ ಇದೇ ಟೈಮ್ನಲ್ಲಿ ಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಆದರೆ ಸರ್ಕಾರದಿಂದ ಏನಾದರೂ ನೋಟಿಸ್ ಕೊಟ್ಟರೆ, ಒಂದು ಆಹಾರ ಇಲಾಖೆಯಿಂದ ಏನಾದರೂ ನೋಟಿಸ್ ಕೊಟ್ಟರೆ ಖಂಡಿತವಾಗ್ಲೂ ಇಂತಹ ಒಂದು ಟೈಮ್ನಲ್ಲೇ, ಇಂತಹ ಒಂದು ಡೇಟ್ನಲ್ಲೇ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಅಪ್ರೂವಲ್ ಆಗಿರ್ಬೋದು ಬಿಡ್ತಾರೆ ಅಂತ ಒಂದು ಮಾಹಿತಿಯನ್ನು ಸಣ್ಣದಾಗಿ ನಿಮಗೆ ತಿಳಿಸ್ಕೊಡ್ಬೋದು, ಅರ್ಥ ಆಯ್ತಾ? ಅದು ಬಿಟ್ಟರೆ ಊಹೆ ಮಾಡಿ ತಿಳಿಸ್ಕೊಡ್ಬೋದು, ಅರ್ಥ ಆಯ್ತಾ? ಯಾಕೆಂದರೆ ಇಂಥ ಟೈಮ್ನಲ್ಲಿ ಬಿಡಬಹುದು, ಇಂತಹ ಒಂದು ಡೇಟ್ನಲ್ಲಿ ಬಿಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ಯಾಕಂದರೆ ತಿಂಗಳಿಗೆ ಸುಮಾರು 2-3 ಸರಿ ಬಿಟ್ಟೇ ಬಿಡ್ತಾರೆ ಅಂತ ನಾನು ನಿಮಗೆ ನಿಖರವಾಗಿ ಹೇಳ್ತಿದ್ದೆ. ಬಟ್ ಆದರೆ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ 3 ಅಂದರೆ ಅಟ್ಲೀಸ್ಟ್ 3 ಸರಿ ಆದರೂ ಬಿಡ್ತಾಯಿದ್ರು. ಅದು 3 ದಿನವೂ ಸಹ 2 ಅವರು ಬಿಡ್ತಾಯಿದ್ರು, ಅರ್ಥ ಆಯ್ತಾ? ಈಗ ಹೊಸ ಅರ್ಜಿಗೆ 2 ಅವರು, ತಿದ್ದುಪಡಿಗೆ 2 ಅವರು, ಅಂದರೆ ಒಂದೊಂದು ಲಿಂಕ್ಗಳಿಗೆ 2 ಅವರ್ ಬಿಡ್ತಾಯಿದ್ರು. ಈ ಥರ ಅಪ್ರೂವಲ್ಗೆ 1 ಅವರ್ ಬಿಡ್ತಾಯಿದ್ರು, ಅರ್ಥ ಆಯ್ತಾ? ಈ ಥರ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು ಬಿಡ್ತಾರೆ ಅಂತ ಈ ಊಹೆ ಮೇಲೆ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮುಂಚೆ ಮಾಡ್ತಿದ್ದೆ, ಅರ್ಥ ಆಯ್ತಾ? ಅದೇ ರೀತಿ ಅದರಲ್ಲಿ 90% ಗಂಟನೂ ಸಹ ಬಿಡ್ತಾಯಿದ್ರು. ಬಟ್ ಆದರೆ ಇವತ್ತಿನ ದಿನದಲ್ಲಿ ನೆಕ್ಸ್ಟ್ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಅನ್ನೋದೇ ಒಂದು ಪ್ರಶ್ನೆಯಾಗಿ ಪ್ರತಿಯೊಬ್ಬರಿಗೂ ಸಹ ಉಳಿದಿದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಫಸ್ಟ್ ಪಾಯಿಂಟ್ ಯಾವುದು ಅಂದರೆ, ಹೊಸ ಅರ್ಜಿ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು ಯಾವಾಗ ಬಿಡ್ತಾರೆ ಅಂತ ನಿಮಗೊಂದು ಟೆನ್ಷನ್ ಆಗಿರ್ತದೆ, ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಬೇಕಿರ್ತದೆ, KYC ಮಾಡಿಸ್ಕೊಳ್ಬೇಕಾಗಿರ್ತದೆ. ಅದೇ ರೀತಿ ರೇಷನ್ ಕಾರ್ಡಲ್ಲಿ ಹಲವಾರು ಪ್ರಾಬ್ಲಮ್ಗಳಿದ್ದು ತಿದ್ದುಪಡಿ ಮಾಡಿಸ್ಕೊಳ್ಬೇಕು, ಡೆತ್ ಆಗಿರೋರನ್ನ ಡಿಲೀಟ್ ಮಾಡಿಸ್ಬೇಕು, ಅದೇ ರೀತಿ ಬೇರೆ ಏನಾದರೂ ಸಮಸ್ಯೆಗಳಿದ್ರೆ ರೇಷನ್ ಕಾರ್ಡ್ನ ಸರಿಪಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಮೇಯ್ನಾಗಿ ಅದಕ್ಕೆ ತಿದ್ದುಪಡಿನೇ ಬಿಡಬೇಕು, ಬೇರೆ ಏನೂ ಆಪ್ಷನ್ಸ್ ಇರೋದಿಲ್ಲ, ಅರ್ಥ ಆಯ್ತಾ? ಹೊಸದಾಗಿ ಅರ್ಜಿನ ಸಲ್ಲಿಸ್ಕೊಡ್ತೀವಿ ಅಂದರೆ ದಯವಿಟ್ಟು ದಾಖಲಾತಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಬಟ್ ಆದರೆ ನೆಕ್ಸ್ಟ್ ತಿಂಗಳು, ಅಂದರೆ ನಾಳೆ ಬಂದರೆ ನೆಕ್ಸ್ಟ್ ತಿಂಗಳು ಆಗುತ್ತೆ, ಆ ನೆಕ್ಸ್ಟ್ ತಿಂಗಳಲ್ಲಿ ಯಾವ ಟೈಮ್ನಲ್ಲಿ ಬೇಕಾದರೂ 3 ದಿನ ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಯಾಸ್ಟ್ ಇನ್ಕಮ್ಮು, ಆಧಾರ್ ಕಾರ್ಡು, ಇಷ್ಟು ದಾಖಲಾತಿಗಳು ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ. APL ಸಹ ಬಿಡುವಂಥ ಒಂದು ಸಾಧ್ಯತೆಗಳು ಇರುತ್ತೆ, ಅರ್ಥ ಆಯ್ತಾ? APLಗೆ ಆಧಾರ್ ಕಾರ್ಡು, ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗಳಿದ್ರೆ ಸಾಕು, ಕೂಡಲೇ APL ಕಾರ್ಡು ಜನರೇಟ್ ಆಗುವಂಥ ಒಂದು ಚಾನ್ಸಸ್ ಇರ್ತದೆ, ಅರ್ಥ ಆಯ್ತಾ? ಸರ್, ದಯವಿಟ್ಟು ನೀವೇನಾದರೂ ಹೊಸದಾಗಿ ಅಥವಾ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಾಖಲಾತಿಗಳು ರೆಡಿ ಮಾಡಿ ಇಟ್ಕೊಂಡಿರಿ. ಮೇ 1ನೇ ತಾರೀಕು ಮೇಲೆ ಯಾವ ಟೈಮ್ನಲ್ಲಿ ಬೇಕಾದರೂ ಬಿಡ್ಬೋದು, ಅರ್ಥ ಆಯ್ತಾ? ಇಂತಹ ಒಂದು ಟೈಮ್ನಲ್ಲಿ ಬಿಡ್ತಾರೆ, ಮೇ 1ನೇ ತಾರೀಕೇ ಬಿಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಬಟ್ ತಿಂಗಳಿಗೆ 3 ಸರಿ ಅಂತೂ ಕನ್ಫರ್ಮ್ ಆಗಿ ಬಿಟ್ಟೇ ಬಿಡ್ತಾರೆ. ಬಟ್ ಆದರೆ ಯಾವ ಡೇಟು, ಯಾವ ಟೈಮ್ನಲ್ಲಿ ಅಂತ 2 ದಿನದ ಮಾತ್ರ ನೋಟಿಸ್ ಕೊಡ್ತಾರೆ. ಇನ್ನು ಮಿಕ್ಕಿರುವಂಥ 1 ದಿನ ಯಾವ ಟೈಮ್ನಲ್ಲಿ ಬೇಕಾದರೂ ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಕೂಡಲೇ ದಾಖಲಾತಿಗಳು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರಿ, ಅರ್ಥ ಆಯ್ತಾ? ಮೆಡಿಕಲ್ ಎಮರ್ಜೆನ್ಸಿ ಇರೋರು ಅಪ್ರೂವಲ್ ಸಹ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಿರುವಂಥ ಮೆಡಿಕಲ್ ರಿಪೋರ್ಟ್ಗಳಾಗಿರ್ಬೋದು, ದಾಖಲಾತಿಗಳಾಗಿರ್ಬೋದು, ಕ್ಯಾಸ್ಟ್
ಇನ್ಕಮು, ಆಧಾರ್ ಕಾರ್ಡು ಮತ್ತು ಮೆಡಿಕಲ್ ರಿಪೋರ್ಟ್ಸ್ಗಳು ದಯವಿಟ್ಟು ಇದನ್ನು ತೆಗೆದು ಇಟ್ಕೊಂಡಿರಿ. ಅರ್ಥ ಆಯ್ತಾ? ಯಾವ ಟೈಮ್ನಲ್ಲಿ ಅಪ್ರೂವಲನ್ನು ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಮುಂದಿನ ವೀಡಿಯೋಸ್ಗಳಲ್ಲಿ. ನೋಟಿಸ್ ಕೊಟ್ಟರೆ ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವೇನಾದರೂ ಹೊಸ್ದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ನೆಕ್ಸ್ಟ್ ತಿಂಗಳು 1ನೇ ತಾರೀಕು ಮೇಲೆ ಯಾವ ಟೈಮ್ನಲ್ಲಿ ಬೇಕಾದರೂ ಬಿಡ್ಬೋದು. ಬಟ್ ಆದರೆ 2 ಗಂಟೆಗಳ ಕಾಲಾವಕಾಶವನ್ನು ಕೊಡ್ತಾರೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವು ಹೊಸದಾಗಿ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಏನಾದರೂ ಹೊಸದಾಗಿ ತಿದ್ದುಪಡಿ ಏನಾದರೂ ಒಂದು ರೇಷನ್ ಕಾರ್ಡ್ ಏನಾದರೂ ಬಿಟ್ಟರೆ ಮೇಯ್ನಾಗಿ ಒಂದು ಅಪ್ರೂವಲ್ಗೂ ಸಹ ಬಿಡ್ತಾರೆ. ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ನೋಟಿಸ್ ಕೊಟ್ಟಾಗ. ಅರ್ಥ ಆಯ್ತಾ? ಮುಂದಿನ ದಿನಗಳಲ್ಲಿ ಯಾವ ಟೈಮ್ನಲ್ಲಿ ರೇಷನ್ ಕಾರ್ಡ್ ಬಿಡ್ತಾರೆ, ಯಾವ ಟೈಮ್ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತಾರೆ ಅಂತ ಪೂರ್ತಿಯಾದಂಥ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ತಲುಪಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಅದಕ್ಕೆ ಹೇಳೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ. ಓಕೆ ಆಯ್ತು, ಬಾಯ್. ಇದೇ ರೀತಿ ಯಾವ್ದಾದ್ರು ಅಪ್ಡೇಟಿಂಗ್ ಆದ ಒಂದು ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.